30-40 ಮಾಡಿ 30-40 ಅಂತ ಹೇಳ್ತಾರೆ. ಚೆಕ್ ಮಾಡಿಯಪ್ಪ, ನೀವು ಸುಮ್ಮನೆ ನೀವು ಬಿಡಿಸ್ಬೇಡ. ಕಟ್ಟಾಯ ಅಂತ ಪೀಟಿ ಎಲ್ಲ ಕಟ್ಟಿದ್ದಾರೆ ಅಂತ ಅದು ಜಾತಿ ಇದ್ದಾಗ ಇವರೇ 3 years ಆಗಿದ್ರೆ ಮರು ದೃಢೀಕರಣ ಆನ್ಲೈನ್ ಅಲ್ಲೇ ಮಾಡ್ಬೋದು. ಅವ್ರಿಗೆ ಅರ್ಜಿ ಹೊಸ ತಗೋಬೇಡಿ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಡಿ. ಡಾಕ್ಯುಮೆಂಟ್ ಈಗ ಅವ್ರಿಗೆ ತಹಶೀಲ್ದಾರ್ ಕಡೆಯಿಂದ ರೀಸರ್ಟಿಫೈಡ್ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ. ಅದಕ್ಕೆ ಏನ್ ಕಷ್ಟ ಆಗುತ್ತಲ್ಲ. ಆಸ್ ಆಫ್ ಡೇಟ್ ಅವರಲ್ಲಿ ವಾಸ ಇದ್ದಾರ ಅನ್ನೋದನ್ನ ಈಗ ಇದನ್ನ ಕೊಟ್ಬಿಟ್ಟಿದ್ದಾರೆ. ಇದನ್ನ ನೀವು ತಗೋತಾ ಇಲ್ಲ, ನೀವು ಹೇಳ್ತಾ ಇದ್ದೀರಾ ನಮ್ಗೆ ರೀಸೆಂಟ್ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಇದಕ್ಕೆ ಸಪ್ಲಿಮೆಂಟರಿ ಆಗಿ ರೀಸೆಂಟ್ ಅದನ್ನ ಅವರು ರಿವೆರಿಫಿಕೇಶನ್ ಮಾಡಿಕೊಟ್ರೆ, ಇದಕ್ಕೆ ಸಪ್ಲಿಮೆಂಟರಿ ರಿವ್ಯಾಲಿಡೇಟಿಂಗ್ ಮಾಡಿಕೊಟ್ರೆ ತಗೊಳ್ಳೋದಕ್ಕೆ ತೊಂದರೆ ಇಲ್ವಾ? ಅಪ್ಡೇಟ್ ಮಾಡಿಯಪ್ಪ. ಈಗ ನೋಡಿಪ್ಪ, ಅವ್ರು ಅಲ್ಲೇ ವಾಸ ಇದ್ರೆ ನೀವು ರಿಜೆಕ್ಟ್ ಮಾಡೋದು ತಪ್ಪ ಇಲ್ವಪ್ಪ? ಅವರು ಅದೇ ಅಡ್ರೆಸ್ ಅಲ್ಲಿ ವಾಸ ಇದ್ದಲ್ಲಿ ನೀವು ಇದು ಹಳೆ ಸರ್ಟಿಫಿಕೇಟ್ ಅಂತ ವಾಸ ರಿಜೆಕ್ಟ್ ಮಾಡೋದು ಸರಿನಾ ತಪ್ಪ? ಅದೇ ಹೇಳಿಯಪ್ಪ. ಒಂದು ಕಾನ್ಸ್ಟಿಟ್ಯೂನ್ಸಿ 4-5 ಈ ತರ ಮಾಡಿದ್ದೀರಿ. ಅವ್ರ ವಾಸ ಇದ್ದಲ್ಲಿ ನೀವು ರಿಜೆಕ್ಟ್ ಮಾಡೋದು ಸರಿನಾ? ತಪ್ಪ ಇರುತ್ತಲ್ಲ. ಎಲ್ಲರೂ ಮಾಡಿ ನಮ್ಗೂ ವಾಸ ಇದ್ರೆ ವಾಟ್ ಇಸ್ ಟ್ರೂತ್ ಇಸ್ ನೋಡಪ್ಪ, ಕೊನೆಗೆ ಸತ್ಯ ಅದು ಮುಖ್ಯ. ನೀವು ರೂಲ್ಸ್ ಅನ್ನ ಅಡ್ಡ ತಗೊಂಡು ಬಂದ್ಬಿಟ್ಟು ಅವರು ಜೆನ್ಯುವಿನ್ ಇರೋದು ರಿಜೆಕ್ಟ್ ಆಗಬಾರ್ದು. ಜೆನ್ಯುವಿನ್ ಇದ್ದಲ್ಲಿ ನಾನು ಹೇಳ್ತಾ ಇರೋದು ಹಂಗಂತೇಳಿ ಯಾಮಾರಿಸಕ್ಕೆ ಹೋದ್ರೆ ನಂಗೂ ಯಾಮಾರಿಸಿದ್ರೆ ನಾನು ಯಾಮಾರಿದ್ರೆ ನೀವು ಯಾಮಾರಬೇಡಿ. ಅವರು ನನ್ನ ಯಾಮಾರಿಸಿ ನಾನು ಯಾಮಾರಿ ನೀವು ಯಾಮಾರಬೇಡಿ. ಅವ್ರ ವಾಸ ಇದ್ದಲ್ಲಿ ಏನಾದ್ರೂ ಒಂದು ಮಾರ್ಗ ಹುಡುಕಿ ಮಾಡ್ಕೊಡಿ. ಎಲ್ಲ ಯಾಮಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ನೀವು ಯಾಮಾರಕ್ಕೆ ಹೋಗ್ಬೇಡಿ, ನಾವು ಯಾಮಾರಿದ್ರು ಅವ್ರು ಒಪ್ಕೋಬೇಕು. ಅವ್ರು ಒಪ್ತಾ ಇಲ್ಲ, ಅವರು ಡಬ್ಲ್ಯೂಸಿ ಸ್ಟೇ ತಗೊಂಡು ಬನ್ನಿ. ಅರ್ಕಲ್ಗೋಡು ADNR ಯಾವ ವರ್ಷ
ಇನ್ನೊಂದು 10 ವರ್ಷ ಬಿಟ್ಟು ಬಂದಿದ್ರೆ ಅದ್ರ ಹೋಗ್ತಿತ್ತು. 1935 ಬರೀ 90 ವರ್ಷ ಆಗಿದೆ. ಇನ್ನೊಂದು 10 ವರ್ಷ ಬಿಟ್ಟು ಬಂದಿದ್ರು ಯಾವ ಕಾನೂನು ಸರ್, ಅದೇ ಕೇಸಿರೋರು ಅದನ್ನೇ ಮಾಡಿದ್ದಾರೆ ಸರ್. ಅದೇ ಒಂದ್ ತಪ್ಪು ಮಾಡಿದ್ರೆ ಇನ್ನೊಂದು ತಪ್ಪು ಮಾಡಿ ಅಂತ ಹೇಳಿ ನೋಡಪ್ಪ, ಅವ್ರು ಏನಾದ್ರು ಎತ್ಕೊಳ್ಳಿ ಬಿಡಿ. ಯಾವ ತಪ್ಪು ಮಾಡಿದ್ರೆ ಈಗ ನೀವು ತಪ್ಪು ಮಾಡ್ಬೇಕಾ? ಸರ್, ಕ್ರಾಯ್ ತಗೊಂಡಿರೋದು 38 ಕೇಸ್ ಮುಗಿಸ್ಕೊಂಡು ಬನ್ನಿಯಪ್ಪ, ಆಮೇಲೆ ಮಾಡ್ಸೋಣ. ಕೇಸ್ ಇದ್ದಾಗ ಮಾಡಕ್ಕಾಗಲ್ಲ. ಬೇರೆಯವ್ರಿಗೆ ಮಾಡ್ಕೊಟ್ರೆ ಒಂದು ತಪ್ಪು ಮಾಡಿದ್ರೆ ಇನ್ನೊಂದು ತಪ್ಪು ಮಾಡಕ್ಕಾಗಲ್ಲ. ನಮ್ದೇ ಮಾಡಿದ್ದಾರೆ ಬೇರೆದು. ತಪ್ಪು ತಪ್ಪು ಬ್ರದರ್, ನಮ್ಮ ಭಾಷೆಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಸರ್, ಕೇಸ್ ಎಲ್ಲ ಬೇಡ. ಆಯ್ತು, ಚೆಕ್ ಮಾಡಿ. ಅವ್ರು ಬುದ್ಧಿವಂತರು ಲಕ್ಷಣ ತಾನೆ. ಕಾನೂನು ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ, ನಮ್ಗೆ ಅಪ್ಲೈ ಆಗಲ್ಲ. ಯಾಕಂದ್ರೆ ನಾನು ಬುದ್ಧಿವಂತ. ನೋಡಪ್ಪ, ಇದು ಹಾಸನ ತಾಲೂಕು ತಹಸೀಲ್ದಾರ್ ನೋಡೋಣ, ನಿಮ್ಮದು ದುರಸ್ತಿ ಕೇಳ್ತಾರೆ. ಅವ್ರ ತಂದೆಗೆ ಖಾತೆ ಆಗಿಲ್ಲ, ಕ್ರಯ ಮಾಡ್ಕೊಂಡಾದ್ರೆ ಖಾತೆ ಮಾಡಿಸ್ಕೊಂಡಿಲ್ಲ. ಏನ್ ಮಾಡೋದು? ನೀವು ನಿಮ್ಮತ್ತೆ ಹಾಕ್ಬೇಕಾ ಕೊಡ್ಬೇಕು. ನೀವು ಹೇಳ್ತೀರಾ ನಿಮ್ಗೆ ಪವರ್ಸ್ ಇದೆ ಅಂತ. ನಾನು 40 ವರ್ಷದ ಇವ್ರಿಗೆ ಪವರ್ಸ್ ಇದೆ ಅಂತ ನಾನು ವಿಲೇ ಕನ್ವರ್ಸೇಷನ್ ಯಾಕೆ ಹೋಗ್ಬೇಕು ಆ ಥರ ಪ್ರಶ್ನೆ ಮಾಡೋದು. ಎರಡ್ 2006ರಿಂದ 12 ವರ್ಷ ಹಿಂದಕ್ಕೆ ಅಂದ್ರೆ ಏನ್ ಕಾರಣ, ಏನ್ ಪ್ರಾಬ್ಲಮ್? 6ಕ್ಕೆ ಯಾಕೆ ಕಟ್ಟೋದು? 6 ಆದ್ಮೇಲೆ ಈ ಪ್ರಶ್ನೆಗೆ ಬಂದಿಲ್ಲ. ಇವೆಲ್ಲ 6 ಮೊದಲು ಕಾವೇರಿ ಕಾವೇರಿ ಮೊದಲು ಇವರು ಇನ್ನೂ ಹಂಗಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಎಕ್ಸಾಮೇ ಆರ್ಡರ್ ಆಗ್ತದೆ. ಬೇಗ ತೀರ್ಮಾನ ಮಾಡಿ, ಬಡವ್ರದ್ದು ಬೇಗ ಮಾಡಿ. ವರ್ಷ ಹಿಂದೆ ನಾನೇ ಮಾಡಿ ಇವಾಗ ಪರಿಹಾರ ಕೇಳ್ತಾರೆ. ಈಗ ಕೊಡಕ್ಕಾಗಲ್ಲ. ದಾಖಲೆ ಇರ್ಬೇಕಲ್ಲ, ಇನ್ಸೂರೆನ್ಸ್ ಮಾಡ್ಕೋಬೇಕು. ಎಲ್ಲಿ ಏನ್ ದಾಖಲೆ ಇದೆ? ಬಾಡಿಗೆ ಅಂತ ಇನ್ಸೂರೆನ್ಸ್ ಮಾಡ್ಕೊಟ್ಟಿರ್ತಾರೆ. ಪ್ರೋಗ್ರೆಸ್ ಮಾಡೋದಕ್ಕೆ ಸಕ್ರಮವಾಗಿ ಇಲ್ಲಿದ್ರೆ ಹೆಂಗ್ ಮಾಡ್ತಾರಮ್ಮ? ಇಲ್ಲಿಗಲ್ ಮನೆ ಪ್ರಾಣಿ ಇರೋ ಜಾಗಕ್ಕೆ ಅವರು ಅವರು ಮತ್ತೆ ಸ್ವಂತ ಜಾಗ ಆದ್ರೆ
ಜಾಗದಲ್ಲಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರು ಕೊಡ್ಬೋದು. ನಿಮ್ಮವ್ರಿಗೆ ಹೇಳ್ಬೇಕು ನೋಡಿ, ಇಲ್ಲ ಅಗ್ರಿಕಲ್ಚರ್ ಆಟೋಮ್ಯಾಟಿಕಲಿ ಅವರು ಏನು ಮಲ್ಟಿಪಲ್ 10% ಜಾಸ್ತಿ ಮನೆ ಇದಾವ ಅಂತ ವೆರಿಫೈ ಮಾಡಿ ಕೊಡ್ಬೇಕು. ನಿಮ್ಮವ್ರಿಗೆ ಗೊತ್ತಿಲ್ಲ, ಅವೇರ್ನೆಸ್ ಮಾಡಬೇಕು. ಮಾಹಿತಿ ಕೇಳ್ತಾರೆ. ಯಾವ್ದಾದ್ರು ನಕಾಶೆ ರಸ್ತೆ ಇದೆಯಾ? ಮಕ್ಕಳು ಬಿಡಿ ಸರ್, ನಕಾಶೆ ರಸ್ತೆ ಎಲ್ಲರಿಗೂ ಸರ್ಕಾರಿ ಜಮೀನು ಮಂಜೂರಾಗಿರೋದು ಸರ್ಕಾರಿ ಜಮೀನು. ನಿಮ್ ಜಾಗದಲ್ಲಿ ಬಿಟ್ಕೊಡಿ, ಈಗ ಬಿಟ್ಕೊಡಿ, ನಿಮ್ ಜಾಗದಲ್ಲಿ ಬಿಟ್ಕೊಡಿ, ಬರ್ಕೊಡಿ, ನಮ್ ಜಾಗದಲ್ಲಿ ಘೋಷಣೆ ಮಾಡ್ಕೊಡಿ ಅಂತ. ಎಲ್ಲರಿಗೂ ಸರ್ಕಾರಿ ಜಮೀನೇ ಬೇಕು. ಎಲ್ಲರೂ ಮಾತಾಡ್ಕೊಂಡು ಬಿಟ್ಕೊಡಿ. ಜಮೀನು ಕೊಟ್ಬಿಡಿ, ಬರ್ಕೊಡಿ ಡಿಸಿ ಬಡವ್ರ ಜಮೀನು ಕಿತ್ಕೊಳ್ಳಿ ಅಂತ ಇವರಿಗೆ ಜಮೀನು ಕೊಡಬೇಕು, ಫ್ರೀಯಾಗಿ ದಾರಿನೂ ಕೊಡಬೇಕು. ಓಡಾಡ್ಕೊಂಡಿದ್ವಿ, ಅದು ಸರ್ಕಾರಿ ಜಮೀನು. ಅದೇನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈಗ ಬನ್ನಿ 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 ಬೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.